ಬಿಜೆಪಿ ಸರ್ಕಾರದ ಅವಧಿಯಲ್ಲಿ 40% ಕಮಿಷನ್ ದಂಧೆಯ ಆರೋಪವನ್ನು ಮಾಡಿದಂತಹ ಗುತ್ತಿಗೆದಾರರ ಮುಖಂಡರ ವಿರುದ್ಧವೇ ಇದೀಗ ಕಮಿಷನ್ ದಂಧೆಯ ಆರೋಪ ಕೇಳಿಬಂದಿರುವಂಥದ್ದು. ಈ ಕುರಿತು ಮಾತಾಡೋದಕ್ಕೆ ನಮ್ಮ ಜೊತೆ ಸ್ವತಃ ಗುತ್ತಿಗೆದಾರರ ಸಂಘದ ರಾಜ್ಯ ಗೌರವಾಧ್ಯಕ್ಷರಾದಂಥ ಜಗನ್ನಾಥ್ ಸಿಂಗ್ ಜಿ ಅವರಿದ್ದಾರೆ. ಅವರೊಂದಿಗೆ ಮಾತಾಡ್ಸ್ತಾ ಹೋಗ್ತೀನಿ. ಸರ್, ಈಗ ಹಿಂದೆ ನಿರಂತರವಾಗಿ ಹೋರಾಟ ಮಾಡ್ತಾ ಬಂದಿದ್ದಾರೆ ಕಮಿಷನ್ ದಂಧೆ ವಿರುದ್ಧ. ಇದು ಸದ್ಯ ನಿಮ್ಮ ವಿರುದ್ಧನೇ ಕಮಿಷನ್ ಆರೋಪ ಕೇಳಿಬಂದಿರುವಂಥದ್ದು, ಏನು ಹೇಳ್ತೀರಾ ಸರ್? ಬೇಕಾದ ಮಾಡಿ ಸರ್, ಕಮಿಷನ್ ಆರೋಪನ ಕೇಳಿಲ್ಲ, ಅವಶ್ಯಕತೆ ಇಲ್ಲ ಕಮಿಷನ್. ಅದು ಕೇಳೋದನ ಏನದೇನು ರೀ, ನಾ ಅಲ್ಲಿ ಟೆಂಡ್ರನೂ ಹಾಕಿಲ್ಲ, ಏನು ಅದಕ್ಕೆ ಸಂಬಂಧ, ನನಗದಕ್ಕೆ ಸಂಬಂಧವೂ ಇಲ್ಲ ಒಟ್ಟಿ. ನಾ ಅದು ಕೇಳಿಲ್ಲ, ಬೇಕಾದ ಷಡ್ಯಂತ್ರ ಮಾಡ್ಯಾರ ಅಂತ ಏನು ರೀ. ಯಾಕೆ ನಿಮ್ಮ ವಿರುದ್ಧ ಯಾಕೆ ಷಡ್ಯಂತ್ರ ಮಾಡಿದ್ರು? ಯಾಕಂದ್ರೆ ನಮ್ಮಲ್ಲಿ ಏನು ಮಾಡತ್ತೀನಿ ರೀ, ನಾ ಟೆಂಡರ್ ಇವರೆಲ್ಲ ಕಾಂಪ್ರಮೈಸ್ ಆಗಿ ನಮ್ಮ ಕಾಂಟ್ರಾಕ್ಟರ್ ಇದ್ದಾರೆ, ಎಲ್ಲೇ ಹೋಗಿ ಕಾಂಪ್ರಮೈಸ್ ಮಾಡ್ಕೊಂಡು ಯಾರ್ಯಾರು MLA ಮಾತಾಡ್ಕೊಂಡು ಫಿಕ್ಸ್ ಮಾಡ್ಕೊಂಡು ಬರ್ಲಿಕ್ಕತ್ತಾರೆ. ಅದಕ್ಕಿಂತ ನಾವು ವೃತ್ತಿ ಕಡ್ಲಿಕ್ಕತ್ತಪ್ಪ, ಕಾಂಪಿಟೇಷನ್ ಮಾಡಿರಿ. ಯಾರು ಕಾಂಪಿಟೇಷನ್ ಮಾಡ್ತಾರೋ ಅವ್ರು ಲೆಸ್ ಯಾರಾಗ್ತಾರೋ ಟೆಂಡರ್ ತರೋ. ಅದಕ್ಕೆ ನಾನು ಹಿಂದಿದ್ದೀನಿ ಅಂತ ಹೇಳಿನ. ಅದಕ್ಕೇನದ ಅದು ಯಾವ ಕಾಂಟ್ರಾಕ್ಟ್ರೂ ಸಹನಿಲ್ಲ, ನಮ್ದು ಏನದ ಲೀಡರ್ಗಳಿಗೂ ಸಹನಿಲ್ಲ. ನಮ್ಮ ಬರೋ ರೊಕ್ಕ ಏಮೇ ಕೆಡಿಸಕತ್ತಲ್ಲ ಕಾಂಪಿಟೇಷನ್ ಮಾಡಿ ಲೆಸ್ ಆದ್ರೆ ಅದು ಕೊಡಲ್ಲ ನಾವು. ಏನು ರೀ, ಈಗ 10-12% ನಡೆದದ. ಒಂದು ಟೆಂಡರ್ ತೊಗೋಬೇಕಂತಂದ್ರೆ ಏನು ರೀ, ಸಂಬಂಧಪಟ್ಟ ಶಾಸಕರಿಗೆ ಲೆಸ್ ಆಗಿದೆವು ಅಂದ್ರೆ ಕಡಿಮೆ ರೀ. ಕಾಂಪಿಟೇಷನ್ ಮಾಡಿದೆವು ಅಂದ್ರೆ 4-5% ಹತ್ತದ. ಅವ್ರ ಬರೀ ಕೇಳೋಕೆ ಹೋದ್ರೆ 10%-12% ಇಲ್ಲದೆ ಟೆಂಡರ್ ಸಿಗಲ್ಲ ನಮಗೆ. ಕಾಂಪಿಟೇಷನ್ ಮಾಡಿದೆವು 4-5%ದಾಗ ಆಗ್ತದೆ. ಅದಕ್ಕೆ ಕಾಂಪಿಟೇಷನ್ ಮಾಡೋಕೆ ಹಚ್ಚಕತ್ತೀನಿ ಎಲ್ಲ ಕಡೆ. ಈ ವಿಡಿಯೋದಲ್ಲಿ ಸ್ಪಷ್ಟವಾಗಿದೆ 3% ಕೊಟ್ಟು ಮುಗಿಸ್ಕೊಳ್ರಿ ಅಂತ. ಅವ್ರ ಅಧಿಕಾರಿಗಳೇನು ಯಾರು 2.5 ಕೊಡ್ರಿ ಮುಗಿಸ್ಕೊಡ್ರಿ ಅಂತ ಹೇಳ್ತಾರೆ, ನೀವು 3% ಅಂತ ಹೇಳ್ತೀರ. ಹೌದು, 3% ಕೊಟ್ಟು ಮುಗಿಸೋದು ಹೇಳಿ ಅವ್ರು ಮುಗಿಸ್ಕೊಂಡಿದ್ದೇವರು ಸರ್. ನಾ ಹಾಕಿಲ್ಲ ಟೆಂಡರ್ದಾಗ ನಾವು ಒಡಿಯೋದು ಬೆನ್ನು ಹತ್ತಾಗ ಚೀಫ್ ಇಂಜಿನಿಯರ್ ಏನು ಮಾಡಿದ್ರು, ಇಲ್ಲ ನಿಮ್ಮ ಅಧ್ಯಕ್ಷ ಟೆಂಡರ್ ಒಡಿಯಲ್ಲತ್ತಾರ, ನೀವು ಕಾಂಪ್ರಮೈಸ್ ಆಗಿ ಅಂತ ಹೇಳ್ತೀರಿ, ನಿಮ್ಮ ಅಧ್ಯಕ್ಷರು ಕರೆಸಿರಿ ಅಂತಂದ್ರೆ ಅಧ್ಯಕ್ಷ ಚೀಫ್ ಇಂಜಿನಿಯರ್ ಸರ್ ಅವರು ಕಾಂಪ್ರಮೈಸ್ ಆಗ್ಯಾರ, 3% ಮಾತಾಡಿರತ್ತೆ. ಅವರಿಬ್ಬರು ಕಾಂಪ್ರಮೈಸ್ ಆದ್ರೆ ನಾರು ಏನು ಮಾಡಲಿ ಸರ್, ನಾರು ಏನು ಮಾಡಿ ಕಾಂಪ್ಲೇಂಟ್ ರೈಟ್ರ್ ಅಂತ ಕೊಟ್ಟಿಲ್ಲ ಅವರು ಕಾಂಪ್ರಮೈಸ್ ಆದ್ರೆ ನಾರು ಏನು ಮಾಡಲಿ, ಮುಗಿಸೋಲಕ್ಕೆ ಯಾರು ಆಗ್ಯಾರ ತಿಯೇಡ್ರಿ ನಂಗತ್ತೆ. ಅದಕ್ಕೆ ಒಬ್ಬನಿಗೆ ಫೋನ್ ಮಾಡೋರು. ಫೋನ್ನಾಗ ಹೇಳ್ದೆ, ಸರ್ ಇಲ್ಲಿ ನೋಡಿ 3% ಮುಗಿದಿಲ್ಲ, ಅದು ಇನ್ನೂ 3% ಬಿಡಕತ್ತಾರೆ ನಂಗೆ, ಅದಕ್ಕೆ ದಯಮಾಡಿ ಏನಾದ್ರು ಕಡಿಮೆ ಮಾಡಿಸ್ಕಚ್ರಿ, ಅರ್ಧ ಏನ್ರಿ ನಂದು 2.5 ಮಾಡೋಕೆ ಹಚ್ಚಿರಿ, 2 ಮಾಡೋಕೆ ಹಚ್ಚಿರಿ, ಹಿರಿಯರಿದ್ದೀರಿ, ಕೈ ಜೋಡಿಸ್ತೀನಿ ನಿಮಗೆ, ನೋಡಿ ಸರ್ ಸಣ್ಣವಿದ್ದೀನಿ ನಾನು, ನಂಗೆ ಬೆಳ್ಳಿಗೆ ಆಸ್ಪತ್ರೆ ಕೊಡ್ರಿ, ಏನೋ ರಿಕ್ವೆಸ್ಟ್ ಮಾಡಕತ್ತಾಗ ನಾನು ಏನು ರೀ ಸರ್ ಇದು ಬೇಡ, ಅದೇನು ಮಾತಾಡೋಕ್ಕೆ ಮುಗಿಸು, ಹಂಗೆ ಅದು 3 ತಿಂಗಳಾಯ್ತು ನಾವು ಹದ್ದಾಡಕತ್ತದ, ಏನು ಮಣ್ಣು ಮಾತಾಡಿ ಮುಗಿಸ್ಕೋತ ಅಂತಿದ್ದು ಕರೆಯೋದ. ನಾನು ರೀ 3% ಯಾರಿಗೆ ಕೊಡ್ಬೇಕು ಸರ್? ಯಾವ ಟೆಂಡರ್ ವಾಪಸ್ ತಕ್ಕೋತಾನ ಅವನಿಗೆ ರೀ. ಲೆಸ್ ಇದ್ದವನು ತಕ್ಕೋತಾನಲ್ಲ, ಎಕ್ಸೆಸ್ ಇದ್ದವನು ಕೊಡಬೇಕು. 3% ಈ ಲೆಸ್ ಇದ್ದವನು ತಗ್ಗಿಸಿ ಎಕ್ಸೆಸ್ ಇದ್ದವನು ಕೊಡಬೇಕು. ಈಗ ನೀವು ಷಡ್ಯಂತ್ರ ಅಂತ ಇದ್ರಿ, ಅಂದರೆ ನಿಮ್ಮ ವಿರುದ್ಧ ಯಾರು ಷಡ್ಯಂತ್ರ ಮಾಡಿದ್ರು? ಅಂದರೆ ಗುತ್ತಿಗೆದಾರ ನಿಮ್ಮ ವಿರುದ್ಧ ತಿರುಗಿ ಬಿದ್ರಾ? ಇಲ್ಲ, ಗುತ್ತಿಗೆದಾರರು ತಿರುಗಿ ಬಿದ್ದಿರತ್ತ ಹೇಳಲ್ರಿ. ಈಗ ಅವನು ಕರೆಯಾಗಿ ಕೇಳ್ಕೊತಾನ, ಇದು ಮಾಡವಂತಾನ, ನಾ ಹೇಳಿಲ್ಲ, ನಾ ಆಣೆ ಮಾಡ್ತೀನಿ, ನಾ ಇದು ಮಾಡ್ತೀನಿ ಅರ್ಲಕತ್ತಾನ. ನನ್ನ ಎದುರು ಬಿದ್ದದು ಆಫೀಸರಿಗೆ ಬಿದ್ದಾರ ನಾನು ಅನ್ಸಕತ್ತಾನೆ ಕೇಳ್ತೀನಿ. ಯಾಕಂದ್ರೆ ಆಫೀಸರಿಗೆ ನಾ ಮೂಲ ಆಗಿನಲ್ಲ, ಎಲ್ಲ ಕಡೆ ದಿನ ಪೇಪರ್ದಾಗಿರೋದು ಟೆಂಡರ್ ಇವರು ಅನ್ಯಾಯ ಮಾಡ್ಲಿಕ್ಕತ್ತಾರೆ. ಪರ್ಸೆಂಟೇಜ್ ಬಗ್ಗೆ ಆಡಿಲ್ಲ, ಪೇಮೆಂಟ್ ಕೊಡೋ ಬಗ್ಗೆ ಆಗಿಲ್ಲ. ಪೇಮೆಂಟ್ ಕೊಡೋ ಬಗ್ಗೆ ನಾವು ಅಧ್ಯಕ್ಷ ಇದ್ದಾಗ ಮಾನ್ಯ ಮುಖ್ಯಮಂತ್ರಿಗಳು ಭಾಳ ತಿಳಿಸಿ ಹೇಳಿದ್ದಾರೆ, ನೋಡಿರಿ ನಮ್ಗೆ ಭಾಳ ಅವರು ಅನ್ಯಾಯ ಮಾಡ್ಯಾರ, ಭಾಳ ಅವರು ಹಿಂದಿನ ಅನ್ಯಾಯ ಮಾಡಿ ಹೋಗ್ಯಾರ, ಭಯಂಕರ ಪೇಮೆಂಟ್ ಇಟ್ಟರೆ, ಅದಕ್ಕೆ ಸ್ವಲ್ಪ ಅವ್ರ ಸ್ಟೋರಿ ಅಂದಾಗ ನಾವು ಒಂದಿನ ಪೇಮೆಂಟ್ ಬಗ್ಗೆದಾಗ ಮುಖ್ಯಮಂತ್ರಿಗೆ ನಾವು ಏನೂ ಅಂದಿಲ್ಲ. ಸರ್ ಟೆಂಡರ್ದಾಗ ಆಗಿದ್ದರೆ ನ್ಯಾಯಾಲಯ ಸರಿಪಡಿಸ್ರಿ, ಕಾನೂನೇ ಸರಿಪಡಿಸ್ರಿ ಇದು ಹೋರಾಟ ಅಂತದ. ಆ ಕಾನೂನು ಸರಿಪಡಿಸಲೇ ನಾ ಹೋರಾಟ ಮಾಡ್ಲಕತ್ತೀನಿ ರೀ. ಇದಾಗ ಏನದ ಏನ್ರಿ, ಈಗ ಒಂದು 3-4 ಡಿಸ್ಟ್ರಿಕ್ದಾಗ ಟೆಂಡರ್ ಕರೆದಾರೆ 20 ಕೋಟಿ 30 ಕೋಟಿದು. ಅದ್ರಾಗ ಏನದು ಯಾರೇನು ರೀಸನೇಬಲ್ ಆಗಿ ಯಾರು ಟೆಂಡರ್ ಹಾಕ್ತಾರೆ, ಯಾರು ಲೆಸ್ ಇರ್ತಾವೆ ಅವ್ರಿಗೆ ಕೊಡ್ರಿ ಅಂತ ಹೋರಾಟ ಅಂತ. ಈಗ ಈ ಆರೋಪ ಕೇಳಿ ಬಂದ ಹಿನ್ನೆಲೆ ನಿಮ್ಮ ರಾಜ್ಯಾಧ್ಯಕ್ಷರು ನಿಮ್ಮನ್ನು ಸಂಘದಿಂದ ಉಚ್ಚಾಟನೆ ಮಾಡಿ ಆದೇಶವನ್ನು ಹೊರಡಿಸಿದ್ರು. ಮಾಡಿರಿ, ಭಾಳ ಚಲೋ ಆಯಿತು. ನಾ ಫ್ರೀ ಆಗಿಬಿಟ್ರಿ. ಈಗ ಮಾಡಿದ್ರೆ ಏನಾದ್ರು ಕೇಳೋರು ಯಾರು ನಂಗೆ? ಈಗ ಏನದ ಏನು ಅನ್ಯಾಯ ನಡೆದ ಅದ್ರ ಬಗ್ಗೆ ಹೊರಟ ಮಗು ತಿರುಗಾಡ್ತೀನಿ. ಸಂಘದಿಂದ ಏನಾಗ್ಲತ್ತದ, ಸರ್ಕಾರದಿಂದ ಏನಾಗ್ಲತ್ತದ, ನಾನು ಫ್ರೀ. ಈಗೇನು ಈಗ ಹಾವಾಗಿ ಪರಿ ಬತ್ತಂದ್ರೆ ಈಗ ಹ್ಯಾಂಗೆ ಬಿಸಿಮ ಖುಲ್ಲ ಆಗ್ತಲ್ಲ, ನಂಗೆ ಇಲ್ಲಿ ರಿಸ್ಟ್ರಿಕ್ಷನ್ ಇತ್ತು, ಈಗ ರಿಸ್ಟ್ರಿಕ್ಷನ್ ಇಲ್ಲ. ಆರಾಮ್ ನಾನು ಎಲ್ಲಿ ತಪ್ಪದಲ್ಲ ಅದ್ರ ಹೋರಾಟ ಮಗು ತಿರುಗಾಡ್ತೀನಿ. ನನಗೇನು ಬೇಕಾಗಿಲ್ಲ, ವಯಸ್ಸಾಗಿದೆ, 77 ವಯಸ್ಸಾಗಿದೆ. ಕೆಂಪಣ್ಣ ಹ್ಯಾಂಗೆ ಏನದ ಏನ್ರಿ, ಅವ ಸಾಯತನ ಏನದ ಒಂದು ಇದಾಗ ಹೋರಾಟ ಮಾಡ್ದಲ್ಲ. ಏನು ಕೆಂಪಣ್ಣ ಬಗ್ಗೆದು ನಮ್ಮ ಬಲ್ಲಿ ಹಾಳಾಗಿ ಟೀಕ್ ಆಡಿರಿ ಅವ್ರು ನಮ್ಮ ಅಸೋಸಿಯೇಷನ್ದಾಗೆ. ಏನು ರೀ, ಈಗ ನಾನು ಏನದ ನನ್ನ ಬಗ್ಗೆ ಬಂದ್ರೆ ಬರ್ಬೋದು, ಬಹುಶಃ ಎಲ್ಲರೂ ಒಂದೇ ನಮ್ಮನೆ ಇರಲ್ಲ. ನಿಮ್ಮ ಅಸೋಸಿಯೇಷನ್ ಅವರು ನಿಮ್ಮ ವಿರುದ್ಧ ಷಡ್ಯಂತ್ರ ಮಾಡ್ತಿದ್ದಾರೆ? ಇಲ್ಲ, ಏನೋ ಗೊತ್ತಾಗಿಲ್ಲ. ಈಗ ಸಸ್ಪೆಂಡ್ ಮಾಡಿದ್ದು ಅಟ್ಟಿ ಹೇಳಕತ್ತಾರ, ಅದ್ರ ಬಂದಿಲ್ಲ ನಂಗೆ ಏನದು ಕರೆಕ್ಟಾಗಿ. ಬಂದ ಮೇಲೆ ಹೇಳ್ತೀನಿ ಅದು ಏನು ಬತ್ತತ್ನಾರ ಅಸೋಸಿಯೇಷನ್ ಬಗ್ಗೆದಾಗ. ಮತ್ತು ಏನದ ಈ ಕಾಂಟ್ರಾಕ್ಟರ್ ಏನು ಮಾತಾಡೋಲ್ಲ ಈಗ, ಅವನ ಬಗ್ಗೆ ಡೀಟೇಲ್ ಕೊಡ್ತೀನಿ ಎಲ್ಲ ನಾನು. ಈ ಉಚ್ಚಾಟನೆ ಮಾಡಿದ್ರೆ ಹೋರಾಟ ಅಂತೀರಿ, ಯಾವ ರೀತಿ ಹೋರಾಟ? ಎಲ್ಲ ರೀತಿಯಲ್ಲಿ ನೋಡಿರಿ, 47 ಮಂದಿ ಸದಸ್ಯರು ನಮ್ಮಲ್ಲಿ. ಏನು ರೀ, ಈಗ ಅಲ್ಲಿ ಇದ್ದವ್ರಿಗೆ ಇವತ್ತು ಮೀಟಿಂಗ್ ಕರೆದ್ರೆ ಹೆಚ್ಚಾಗಿ ಸದಸ್ಯರು ಬೆಂಗಳೂರದವ್ರು ಹೋಗ್ತಾರೆ. ಏನು ರೀ, ಒಂದು 20-30 ಮಂದಿ ಹೋಗ್ತಾರೆ. 67 ಮಂದಿ ಬಲ್ಲಿ ನ್ಯಾಯ ಕೇಳ್ತೀರಿ, ಇದೇನು ಕರೆಕ್ಟಪ್ಪ, ನಾ ಏನು ಕಾಂಟ್ರಾಕ್ಟರ್ ಕಡೆದು ಮಾತಾಡ್ಬೋದು, ಟೆಂಡರ್ ಅನ್ಯಾಯ ಆಗ್ಲತ್ತ ಇಲ್ಲ. ಎಲ್ಲರಿಗೆ ಒಂದು ಎಲ್ಲ ಜಿಲ್ಲೆದಾಗ ಟೂರ್ ಮಾಡ್ತೀನಿ, ಎಲ್ಲ ಜಿಲ್ಲೆದಾಗ ಕಾಂಟ್ರಾಕ್ಟ್ ಕರೆಸ್ತೀನಿ, ಮಾತಾಡ್ತೀನಿ. 5 ತಾರೀಕು ರಿಪೋರ್ಟ್ ಕೊಡ್ತಾ ಅಂದಿದ್ದೇವಲ್ಲ ನಾವು.
ಏನು ರೀ 5 ತಾರೀಕು ರಿಪೋರ್ಟ್ ಕೊಡೋ ಒಳಗಾಗಿ ನಾ ಏನಾದ್ರು ಇದ್ರ ಬಗ್ಗೆ ನಿರ್ಣಯ ಮಾಡ್ತೀನಿ. 5 ತಾರೀಕು ಇವ್ರು ಕೊಡ್ತಾ ಅಂತಾರಲ್ಲ, ಇದಕ್ಕೆ ಏನು ಕೊಡ್ತಾರೆ ಕುಳ್ಳಿ ನೋಡಿ ಹ್ಯಾಂಗೆ ಕೊಡ್ತಾರೆ ಇವರು. ನನ್ನ ಮೇಲೆ ಅನ್ಯಾಯ ಆದಾಗ ಒಬ್ಬ ಕಾಂಟ್ರಾಕ್ಟ್ರಿಗೆ ಅವ್ರಿಸ್ಕೊಳ್ಳೋದು ಅಲ್ಲಿ ಅವರಿಗೆ, ಒಬ್ಬ ಗೌರವ ಅಧ್ಯಕ್ಷಗೆ ನಾನು 6 ತಿಂಗಳ ತಿಂಗಳ ಅಧ್ಯಕ್ಷ ಇದ್ದವನಿಗೆ ಮತ್ತು ಬೇರೆ ಕಾಂಟ್ರಾಕ್ಟರ್ ಹ್ಯಾಂಗೆ ಸಂರಕ್ಷಣೆ ಮಾಡ್ತಾರೆ ಇವರು. ಒಂದು ಸಸ್ಪೆಂಡ್ ಮಾಡಿರೋದಕ್ಕಿಂತಂದ್ರೆ, ಸಸ್ಪೆಂಡ್ ಮಾಡಿದೆ ಖರೆ ಇರ್ತದಕ್ಕಿಂತಂದ್ರೆ ಅದ್ರ ಬಗ್ಗೆ ಹೋರಾಟ ಮಾಡ್ತೀನಿ, ಕೇಳ್ತೀನಿ, ನ್ಯಾಯ ಕೇಳ್ತೀನಿ ಅವ್ರು ಎಲ್ಲರ ಬಳಿ. ಈಗ ಗುತ್ತಿಗೆದಾರರ ಪರವಾಗಿ ಕಮಿಷನ್ ದಂಧೆ ವಿರುದ್ಧ ಹೋರಾಟ ಮಾಡಿದ್ದೆ ಕೂತಾಯ್ತಾರೆ ನಿಮ್ಗೆ? 100% ಅದೇ ರೀ. ಹಾಂ, ಗುತ್ತಿಗೆ ವಿರುದ್ಧ ಏನು ಟೆಂಡರ್ ವಿಷಯದಾಗ ಏನು ಹೋರಾಟ ಮಾಡ್ಲಕತ್ತೀನಿ, ಎಲ್ಲಿ ನ್ಯಾಯ ತಪ್ಪಕತ್ತ ಅಂತೇಳಿ ಅದು ನನಗೆ ಕೂತು ಅನ್ಸಕತ್ತದ. ಅದೇ ಅನಿಸ್ತದೆ ಹೇಳ್ರಿ ನಿಮ್ಗೈತೇನು. ಹಾಂ, ಈಗ ವಿಡಿಯೋ ಮಾತುಕತೆ ಆಗಿದ್ದಲ್ಲಿ ಯಾವ ಕಚೇರಿಯಲ್ಲಿ ಯಾರು ಅವ್ರು ಮಾತಾಡಿದ್ರು? ಇದು ಬೆಂಗಳೂರು DMA ಆಫೀಸ್ದಾಗ, DMA ಆಫೀಸ್ದಾಗ ಮಾತುಕತೆ ಆಗಿದ್ದು. ಏನು ಅವರೇ ಕರೆಸಿದ್ರು, ಕರೆದ ಹೋಗಿ ನನ್ನ ಬಳಿ ಇದು ಅದ ಮೊಬೈಲ್ ನಂಬರ್ ಅದ, ಅವ್ರು ಕರೆಸಿ ಟೈಮಿಂಗ್ ಅದ, ಮೊಬೈಲ್ ನಂಬರ್ ಅದ, ಅಲ್ಲಿ ಹೋಗಿನಿ. ಅವ್ರು ಏನದ ಮಾತಾಡ್ರ ಅವ್ರಿಗೆ ಕಾಂಟ್ರಾಕ್ಟ್ರಿಗೆ ಏನದ ಈ ಥರ ತೆಗಿ ಅಂತೇಳಿ. ನಾನು ಅಂದ ಇಲ್ಲ ಸರ್ ಇದು ಬೇಡ ಟೆಂಡ್ರ್ ನಾನು ನೋಡಿರಿ ಲಾಸ್ಟಿಂದ ವಿಡಿಯೋ ನೋಡಿ ನಂದು ಟೆಂಡ್ರ್ ಹೊಡೀರಿ ಅಂತ ಹೇಳಿದಾಗ ನಾ ಕಾಂಪ್ರಮೈಸ್ಗೆ ಒಪ್ಪಿಲ್ಲ ಅಂತ ಅರ್ಥ ಆಗ್ತಿಲ್ಲ. ಅದು ಡಿಸ್ಕಸ್ ಮಾತಾಕತಿ ಏನೂ ಆಗ್ಯಾವ ಆದ್ರೆ ಟೆಂಡ್ರನ್ನ ಒಪ್ಕೊಂಬಂದಿನೇನು ರೀ, ಟೆಂಡ್ರ್ ಹೊಡಿ ಅಂತ ಹೇಳಿನ. ಮೊದಲು ಟೆಂಡ್ರ್ ಹೊಡ್ರಿ, ಯಾರಿಗೆ ಲೆಸ್ ಆಗ್ತವ್ರು ಕೂಡ್ರಿ ಅಂದಾಗ ಅದು ಕಾಂಪ್ರಮೈಸ್ ಹೆಂಗಾಯ್ತು, ನಾವು ಒಪ್ಕೊಂಡು ಹೆಂಗಾಯ್ತು ಒಂದೇ ಅವ್ರ ಬರಲಿ ಅವ್ರ ಭಾಷೆದಾಗ ಅದ ಇದು ಟೆಂಡ್ರ್ ನಾವು ಒಪ್ಕೊಂಡಿಲ್ಲ ಒಟ್ಟೆ. ಮತ್ತು ಹೊಡಿರಿ ತಂದಾಗ ಅರ್ಥ ಇಲ್ಲ ಸರ್, ಅದು ನಾವು ಒಪ್ಕೊಂಡ್ಲಿ ಅಂತ ಅರ್ಥ ಆಯ್ತಲ್ಲ. ಅದು ಒಪ್ಕೊಂಡಿಲ್ಲ ಅನ್ನೋ ಕಾರಣಕ್ಕೆ ಈ ರೀತಿ ಮಾಡಿ. ಹಾಂ, ಒಪ್ಕೊಂಡ್ರೆ ಏನೂ ಆಗ್ತಿಲ್ಲ, ಅದು ನಾವು ಒಪ್ಕೊಳ್ಳಿಲ್ಲ. ಅದು ಒಪ್ಕೊಂಡ್ರೆ ನನಗೇನಿದು ಬರ್ತಿಲ್ಲ ಇದು. ಹಾಂ, ಭಾಳ ಚಲೋ ಅಧ್ಯಕ್ಷರತೆಗಿಂತ ಅದು ಗೌರವ ಮಾಡಿ ಚಾಯ್ ಕೊಡಿಸಿ ನಾಷ್ಟ ಮಾಡಿ ಕಳಿಸ್ತಿದ್ರು. ನಾವು ಒಪ್ಕೊಳ್ಳಿಲ್ಲ, ಅದು ಟೆಂಡ್ರ್ ಹೊಡಿನೇಬೇಕಂತ ಹೇಳಿದ್ರೆ ಹೊಡಿಬೇಕಂತ ಪಶ್ಚಾತ್ತಾಪ ನನಗೆ ಅದು ಇವತ್ತು ಎಫೆಕ್ಟ್ ಆಯ್ತು. ಅದು ಅಲ್ಲಿ ಎಫೆಕ್ಟ್ ಏನಾಗಲ್ಲ ರೀ, ಎಲ್ಲ ನೋಡಿರಿ ಮನುಷ್ಯಾಗ ಕಲ್ಲು ಬಡಿದ್ರೆ ಅರಿವು ಇರ್ತದೆ. ಇದೇನಾಗಿದೆ ನಾನು ಒಳ್ಳೇದಕ್ಕಾಗೈತೆ ಹೇಳ್ತೀನಿ. ಹಾಂ, ಈಗ ನನಗೀಗ ಬೇಕಾದಂಗೆ ಈಗ ನಾವು ಸ್ಟೇಟ್ ಅಸೋಸಿಯೇಷನ್ದವ್ರು ಏನು ಮಾಡಿದ್ರು, ಈಗ ನಾ ಕಾಂಟ್ರಾಕ್ಟರ್ ಮಾತಾಡಿಲ್ಲ ಅವ್ನು ತೆಗಿತೀನಿ ನೋಡ್ರಿ ನಾಳೆಗೆ. ಹಾಂ, ಅವ್ನಿಗೆ ಕೇಳ್ತೀನಿ ಈಗ ನೀ ಹೇಳಿದ ಖರೀದನಪ್ಪ ಅಂತೇಳಿ ಅವನೇ ಜರ ಮಾಡಿದ ನಂಗೆ ಅಂದ್ರೆ ಅವ್ನು ಏನದ ತೆಗಿತೀನಿ ನೋಡ್ರಿ, ಹೇಳ್ತೀನಿ ನೋಡ್ರಿ ನಿಮ್ಗೆ ಹೇಳ್ತೀನಿ ಯಾಕೆ ಮಾಡ್ದೆ ನನಗೆ ಅಂಬೋದು. ಅವ್ನು ನನಗೆ ಯಾಕೆ ಮಾಡ್ದೆ ಅಂಬೋದು ಪ್ರೂಫ್ ಮಾಡ್ತೀನಿ. ಅದು ಮಾಡಿ ಎನ್ಕ್ವೈರಿ ಮಾಡಿ, ಅದು ಮಾಡಲಿ ಫನಿಷ್ ಮಾಡ್ರಿ, ಎನ್ಕ್ವೈರಿ ಮಾಡಿರಿ. ನಾನು ಅಂತೀನಿ ಮಾಡಿರಿ, ಎನ್ಕ್ವೈರಿ ಮಾಡಿರಿ. ನಾವು ಕೊಟ್ಟಿದ್ದಕ್ಕೆ ಅಲ್ಲೇ ಒಕ್ಕಟ್ಟು ಇದು ಮಾಡಿದ್ರೆ ಹ್ಯಾಂಗೆ ಇದು ಆಗ್ತದೆ? ಇದು ಅನ್ಯಾಯ ಅನ್ನಿಸ್ತದೆ. ಇದು ನಾವು ಏನು ಕೊಡ್ತೇವೆ ಅದು ಎನ್ಕ್ವೈರಿ ನಮ್ಮ ಸಮಕ್ಷಮದ ಎನ್ಕ್ವೈರಿ ಮಾಡಿರಿ. ಈಗ ನೋಡಿರಿ, ಈ ಯಾವುದೇ ಒಂದು ವಿಷಯ ಇರ್ತದೆ. ಈಗ ಅದೇ ಈಗ ಕಾಲ್ಡ್ರ ಮೇಲೆ ಹೇಳಲ್ಲ, ಮತ್ತೊಂದು ವಿಷಯ ಬ್ಯಾಡ್ರಿ. ಈಗ ಒಂದು ಯಾವುದೋ ಸಮಸ್ಯೆ ಮೇಲೆ ಒಂದು ಇದು ಮಾಡೋದಿರ್ತದೆ. ಈಗ ಅದು ಎನ್ಕ್ವೈರಿ ಮಾಡೋದೇ ಗೊತ್ತಾಗ್ತದೆ ಸರ್ ಏನದ ಇಲ್ಲ ನಂಬೋದು. ಎನ್ಕ್ವೈರಿ ಮಾಡ್ಲಾರ್ದೆ ಮುಚ್ಚಿಟ್ಟು ಕಿಸಿದ್ರೆ ಅದು ಇದು ಅಂದ್ರೆ ಹೆಂಗೆ ಇದು ಆಗ್ತದೆ? ಅದು ಈಗ ಒಂದು ಯಾವಾರೋ ಮನೆ ಒಂದು ಕನ್ನ ಹಾಕ್ತೇವೆ, ಈ ಕನ್ನ ಹಾಕೋದು ಕೊಳ್ಳೆ ಕಾಡ್ರ ಏನದ ಓಡಿ ಹೋಗ್ತಿದ್ರು, ರೊಕ್ಕ ಕದೀತಾರೆ ಓಡಿ ಹೋಗ್ತಾರೆ. ಅವ್ರ ಬಳಿ ಏನು ನೀವೆಲ್ಲ ಕನ್ನ ಹಾಕಿದ್ರೆ ಸಾಮಾನ್ಯ ರೊಕ್ಕ ಪಿಕ್ಕ ಇದ್ದಾಗ ಹಿಡಿತೀರೋ ಅಥವಾ ಸಂಸ್ಥೆಯಾಗಿ ಹಿಡಿದು ನಾಲ್ಕು ಒದ್ದಾಗ ಏನದ ಅವರೆಲ್ಲ ಹೇಳ್ತಾರೆ ಕಿಲ್ಲ ಅಂತೇಳಿ. ಹಂಗೆ ನಿಮಗೆ ನಾವು ಹೇಳಕತ್ತೀವಿ ಎಲ್ಲಿ ತಪ್ಪಾಗಿದೆ ಅಂಬೋದು. ಅದ್ರ ಬಗ್ಗೆ ಅನ್ಕೊಂಡು ಮಾಡಿ ಜನರ ಬಳಿ ಕ್ಲಿಯರ್ ಮಾಡಿರಿ. ಅವಾಗ ನೀವು ಜನ ಶಬಾಷ್ ಅಂತಾರೆ ನಿಮಗೆ. 4 ಮಂದಿ ತಾಸು ಕಮಿಟಿ ಮಾಡಿದ್ರಿ, 31 ಜಿಲ್ಲದು ಎಲ್ಲ ಕೊಟ್ಟಿನ, ಅದು ಎನ್ಕ್ವೈರಿ ಆಗಲಿಲ್ಲ. ಈ ಸರ್ಕಾರ ಬಂದ ನಂತರ ಕಲ್ಯಾಣ ಕರ್ನಾಟಕದಾಗ ಅಲ್ಲಿ ಎಲ್ಲೆಲ್ಲಿ ಏನೇ ತಪ್ಪಾಗಿ ಎಲ್ಲ ಕೊಟ್ಟಿನಿ, ಎನ್ಕ್ವೈರಿ ಮಾಡಿರಿ. ಮೊದಲು ನಾನು ಕರೀರಿ, ಆ ಎನ್ಕ್ವೈರಿದಾಗ ನಾ ಪ್ರೂಫ್ ಮಾಡಿಕೊಡ್ತೀನಿ. ಹಾಂ, ಅವು ಬಿಟ್ಟು ಕಿಸ್ತೀನಿ ಸುಮ್ಮನೆ ಹೇಳೋದೇನು ಕಾಂಟ್ರಾಕ್ಟರ್ ಸುಳ್ಳು ಮಾಡ್ತಾರೆ, ಸುಳ್ಳು ಅಧ್ಯಕ್ಷ ಮಾಡ್ತಾರೆ, ಅರ್ಥ ಏನೋ. ಇದಕ್ಕೆ ನಮ್ಮ ಅಸೋಸಿಯೇಷನ್ದವರು ಥರ್ಟಿ ನಿಂದಿರ್ಬೇಕು, ಅಸೋಸಿಯೇಷನ್ ಸಪೋರ್ಟ್ ಮಾಡ್ಬೇಕು ನನಗಿದು. ಇದು ಬಿಟ್ಟು ಕಿಸ ಅಸೋಸಿಯೇಷನ್ದ್ರೆ ಒಂದು ಸಸ್ಪೆಂಡ್ ಮಾಡ್ತಾರೆ ಅಂತಂದ್ರೆ ಅವರು ಅದ್ರ ಬಗ್ಗೆ ಮಾತಾಡ್ತೀನಿ. ನಾನು ಲೆಟ್ರ್ ಬಂದಿಲ್ಲ, ಅವ್ರ ಬಗ್ಗೆ ನಾಳೆ ಪ್ರೆಸ್ನೇ ಮಾತಾಡ್ತೀನಿ. ಇದಿಷ್ಟು ಜಗನ್ನಾಥ್ ಸಿಂಗ್ ಜಿ ಅವರ ಮಾತಾಗಿರುವಂಥದ್ದು. ನಾನು ಕಮಿಷನ್ ದಂಧೆಯ ವಿರುದ್ಧ ನಿರಂತರ ಹೋರಾಟ ಮಾಡಿದ್ದೇನೆಲ್ಲ, ನನ್ನ ವಿರುದ್ಧ ಅಧಿಕಾರಿಗಳು ಷಡ್ಯಂತ್ರವನ್ನು ಮಾಡ್ತಿದ್ದಾರೆ, ಇದ್ರ ವಿರುದ್ಧ ನಾವು ಹೋರಾಟವನ್ನು ಮಾಡ್ತೇವೆ, ಇದು ಸುಳ್ಳು ಎಂದು ಸಾಬೀತು ಮಾಡ್ತೇವೆ ಅನ್ನುವಂತಹ ಮಾತನ್ನು ಸಿಂಗ್ ಜಿ ಅವರು ಹೇಳ್ತಿರುವಂಥದ್ದು. ಶ್ರೀಕಾಂತ್ ಬಿರಾಳ್, ಗ್ಯಾರಂಟಿ ನ್ಯೂಸ್, ಕಲಬುರಗಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.